ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇದು ಈಗ ತಾನೇ ಬಂದಿರೋಂಥ ಒಂದು ನೋಟಿಫಿಕೇಷನ್ ಇಲ್ಲಿ ಕಾಣಬಹುದು ನಿಮಗೆ 12/3/2021 ಅಂತ ಹೇಳಿ PU ಬೋರ್ಡ್ದು ರಿಲೀಸ್ ಮಾಡಿರುವಂಥ ಸೆಕೆಂಡ್ PUC ಟೈಮ್ ಟೇಬಲ್, ಫೈನಲ್ ಟೈಮ್ ಟೇಬಲ್. ಸೊ ಅಂದರೆ ಅಂತಿಮ ಪರೀಕ್ಷಿತ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಸೊ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ 24th ಎಕ್ಸಾಮ್ ಸ್ಟಾರ್ಟ್ ಆಗಿ ಸೊ 10th ಎಕ್ಸಾಮ್ ಮುಗೀತಿತ್ತು. ಸೊ 29ನೇ ತಾರೀಕಿನಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಿದರು. ಸೊ ಅದರ ಒಂದು ಫೈನಲ್ ಟೈಮ್ ಟೇಬಲ್, ಅದರಲ್ಲಿ ಒಂದಷ್ಟು ಆರ್ಗ್ಯುಮೆಂಟ್ ಎಲ್ಲ ಆದಮೇಲೆ ಅಥವಾ ಒಂದಷ್ಟು ಆಕ್ಷೇಪಣೆಗಳು ಬಂದ ಮೇಲೆ ಅದನ್ನು ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಇದು ಅಂತಿಮ ವೇಳಾಪಟ್ಟಿ ಆಗಿರ್ತದೆ, ಇನ್ನೂ ಇದು ಚೇಂಜ್ ಆಗೋದಿಲ್ಲ. ಸೊ ಒಂದು ಸಾರಿ ಅದನ್ನು ನೋಡಿಬಿಡೋಣಂತೆ. ಸೊ ಹಿಂದಿನ ಒಂದು ವೇಳಾಪಟ್ಟಿಯ ಪ್ರಕಾರ ನಮ್ಮ ಹಿಂದಿ ಸಬ್ಜೆಕ್ಟು 29th ಎಕ್ಸಾಮಿಗೆ ಸ್ಟಾರ್ಟ್ ಆಗ್ತಿತ್ತು. 29th ಡೇಟಿಗೆ ಹಿಂದಿ ಸ್ಟಾರ್ಟ್ ಆಗ್ತಿತ್ತು. ಬಟ್ ಕರೆಕ್ಟಾಗಿ ನೋಡ್ಕೊಳ್ಳಿ, 29th ಸೈನ್ಸ್ದವರಿಗೆ ನಾನು ಹೇಳ್ತಾ ಇದ್ದೀನಿ, 29th ಕನ್ನಡ ಎಕ್ಸಾಮ್ ಇರ್ತದೆ. 29th ಕನ್ನಡ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟು 31ನೇ ತಾರೀಕು ಮ್ಯಾಥಮೆಟಿಕ್ಸ್. ಗೊತ್ತಿರಲಿ, ಹಿಂದಿನ ಟೈಮ್ ಟೇಬಲ್ ಪ್ರಕಾರ 14ನೇ ತಾರೀಕು 14 ಜೂನಿಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇಟ್ಟಿದ್ರು. ಬಟ್ ಅದನ್ನು 31ನೇ ತಾರೀಕಿಗೆ ಪ್ರೀಪೋನ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ. ಸೊ ಸೈನ್ಸ್ ಕನ್ನಡ ತೊಗೊಂಡಿರೋಂಥ ಸ್ಟೂಡೆಂಟ್ಸ್ಗೆ ಒಂದೇ ದಿವಸ ಟೈಮ್ ಸಿಗ್ತದೆ, ಅದು ಸಂಡೇ ಮಾತ್ರ. ಸೊ 31ಕ್ಕೆ ನಿಮಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರ್ತದೆ. ಅದಾದಮೇಲೆ ನೋಡ್ಬೋದು ಕಂಪ್ಯೂಟರ್ ಸೈನ್ಸ್ 2ನೇ ತಾರೀಕಿಗೆ, 3ನೇ ತಾರೀಕಿಗೆ ಬಯಾಲಜಿ ಎಕ್ಸಾಮ್ ಇರ್ತದೆ. ಅಂದರೆ ಬಯಾಲಜಿ ತೊಗೊಂಡವರಿಗೆ ಕಂಪ್ಲೀಟ್ 2 days ಟೈಮ್. ಸೊ ಅದು 1ನೇ ತಾರೀಕು ಮತ್ತು 2ನೇ ತಾರೀಕು ಇರ್ತದೆ. 3ನೇ ತಾರೀಕು ನೀವು ಬಯಾಲಜಿಯನ್ನು ಬರೀತೀರಿ. ಆ್ಯಂಡ್ ಹಿಂದಿನ ಟೈಮ್ ಟೇಬಲ್ಲು ಕೂಡ 3ನೇ ತಾರೀಕಿಗೆ ಬಯಾಲಜಿ ಇತ್ತು, 7ನೇ ತಾರೀಕು ಫಿಸಿಕ್ಸ್ ಇತ್ತು. ಇಲ್ಲಿ ಫಿಸಿಕ್ಸಲ್ಲಿ ಚೇಂಜ್ ಇಲ್ಲ, 7ನೇ ತಾರೀಕೆ ಇದೆ. ಮತ್ತು 9ನೇ ತಾರೀಕಿಗೆ 10ನೇ ತಾರೀಕಿಗೆ ಕೆಮಿಸ್ಟ್ರಿ ಇತ್ತು ಮೊದಲ ಟೈಮ್ ಟೇಬಲ್ಲೂ ಕೂಡ. ಈ ಟೈಮ್ ಟೇಬಲಲ್ಲೂ ಕೂಡ 10ನೇ ತಾರೀಕಿಗೆ ಕೆಮಿಸ್ಟ್ರಿ ಇದೆ. ಅಂದರೆ ಫಿಸಿಕ್ಸಿಗೆ ನಿಮಗೆ ಬಯಾಲಜಿ 3ನೇ ತಾರೀಕು ಆದಮೇಲೆ 4, 5, 6 3 ದಿವಸ ಏನು ಟೈಮ್ ಸಿಗ್ತದೆ, ಸೇಮ್ ಟೈಮ್ ಅಲ್ಲೂ ಕೂಡ ಇತ್ತು, ಇಲ್ಲೂ ಕೂಡ ಅಷ್ಟೇ ಸಿಗ್ತಾ ಇದೆ. ಪ್ಲಸ್ 8th and 9th 2 ದಿವಸ ನಿಮಗೆ ಟೈಮ್ ಸಿಗ್ತಾ ಇದೆ. ಅದು ಕೆಮಿಸ್ಟ್ರಿ ಎಕ್ಸಾಮಿಗೆ 2 ದಿವಸ, ಮೊದಲು 2 ದಿವಸ ಇತ್ತು, ಅದಕ್ಕೇನು ಚೇಂಜ್ ಇಲ್ಲ ಈಗ. ಸೊ 10th ಕೆಮಿಸ್ಟ್ರಿ, 11th ಸಂಸ್ಕೃತ ಅಲ್ಲೂ ಕೂಡ ಅದೇ ಇತ್ತು, 12th ಸ್ಟ್ಯಾಟಿಸ್ಟಿಕ್ಸ್ ಹಿಂದಿನ ಟೈಮ್ ಟೇಬಲ್ ಕೂಡ ಅದೇ ಇತ್ತು. ಆದರೆ ನಾನು ಹೇಳಿರೋ ಹಾಗೆ 14ನೇ ತಾರೀಕು ಆಪ್ಷನಲ್ ಕನ್ನಡ ಅಂತ ಹಾಕಿದ್ದಾರೆ. ಸೊ ಅದು ನಮಗೆ ಸೈನ್ಸ್ದವರಿಗೆ ಸಂಬಂಧ ಇಲ್ಲ. 14ನೇ ತಾರೀಕು ಮ್ಯಾಥಮೆಟಿಕ್ಸ್ ಸಿಕ್ತು ಆ್ಯಕ್ಚುಲಿ. ಸೊ ಅದನ್ನು ಇಲ್ಲಿ ಚೇಂಜ್ ಮಾಡಿದ್ದಾರೆ. ಅದು 15ನೇ ತಾರೀಕು ಕನ್ನಡ ಇತ್ತು, ಅದನ್ನು ಹಿಂದಿ ಮಾಡಿದ್ದಾರೆ. 16ನೇ ತಾರೀಕು ಕನ್ನಡ ಇತ್ತು, ಅದನ್ನು ಇಂಗ್ಲೀಷ್ ಮಾಡಿದ್ದಾರೆ. ಸೊ 15ನೇ ತಾರೀಕು ಹಿಂದಿ ಬಂದಿದೆ, 16ನೇ ತಾರೀಕು ಇಂಗ್ಲೀಷ್ ಬಂದಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಸೈನ್ಸ್ ಸ್ಟೂಡೆಂಟ್ಸ್ ಮೇನ್ಲಿ. ಸೊ ನಿಮಗೆ 29th ಕನ್ನಡ ಎಕ್ಸಾಮ್ ಇದೆ. ಸೊ 31st ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ. ಸೊ 3/6 3ನೇ ಜೂನ್ ಬಯಾಲಜಿ ಎಕ್ಸಾಮ್ ಇದೆ. ಅದಾದಮೇಲೆ ಫಿಸಿಕ್ಸ್ 7ನೇ ತಾರೀಕಿಗಿದೆ, 10ನೇ ತಾರೀಕಿಗೆ ಕೆಮಿಸ್ಟ್ರಿ ಇದೆ. ಅದಾದಮೇಲೆ 12ನೇ ತಾರೀಕಿಗೆ ಸ್ಟ್ಯಾಟಿಸ್ಟಿಕ್ಸ್, 11ನೇ ತಾರೀಕಿಗೆ ಸೊ ಸಂಸ್ಕೃತ್. ಸೊ ದೆನ್ 15ನೇ ತಾರೀಕಿಗೆ ಹಿಂದಿ ಮತ್ತು 16ನೇ ತಾರೀಕಿಗೆ ಇಂಗ್ಲೀಷ್ ಅಂಥೇಳಿ ಇದನ್ನು ಚೇಂಜ್ ಮಾಡಿದ್ದಾರೆ. ಸೊ ಇದು ಇವತ್ತು ಬಂದಿರೋಂಥ ಟೈಮ್ ಟೇಬಲ್. ನಿಮಗೆ ಬಂದ ತಕ್ಷಣ ಅಪ್ಡೇಟನ್ನು ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಅಪ್ಡೇಟ್ ಎಲ್ಲ ರೀತಿಯ ಕೌನ್ಸಿಲಿಂಗ್ ಬಗ್ಗೆ ಇರ್ಬೋದು, KEA ಬಗ್ಗೆ ಇರ್ಬೋದು, PU ಬೋರ್ಡ್ ಬಗ್ಗೆ ಇರ್ಬೋದು, ಮತ್ತು ಬೋರ್ಡ್ ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಾನು ಮಾಡಿಸ್ತಾ ಇದ್ದೀನಿ. ಸೊ ಬೋರ್ಡ್ ಎಕ್ಸಾಮ್ ಬೂಸ್ಟರ್ 2021 ಅನ್ನೋ ಸೀರೀಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವೆಲ್ಲವನ್ನು ನೀವು ಫ್ರೀ ಆಫ್ ಕಾಸ್ಟ್ ಇದನ್ನು ನೋಡ್ಬೋದು. ಸೊ ಒಂದೇ ಅಂತಂದರೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.